ಕೆಜಿಎಫ್ ಚಾಪ್ಟರ್ 2 ರಿಲೀಸ್ ಆದ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಟಾಕ್ಸಿಕ್ ಬಿಡುಗಡೆ ಆಗ್ತಾ ಇದೆ. ಬರೋಬ್ಬರಿ 4 ವರ್ಷಗಳ ಬಳಿಕ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಟಾಕ್ಸಿಕ್ ಮೇಲೆ ಎಲ್ಲರ ಕಣ್ಣಿದೆ, ನಿರೀಕ್ಷೆ ಇದೆ. ಕನ್ನಡ ಚಿತ್ರರಂಗದ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಏನೆಲ್ಲ ದಾಖಲೆಗಳನ್ನ ಬರೀಬಹುದು ಅನ್ನೋ ನಿರೀಕ್ಷೆ ಹೆಚ್ಚಾಗಿದೆ. ಈಗಾಗಲೇ ಟಾಕ್ಸಿಕ್ ಟೀಮ್ ಪ್ರಚಾರವನ್ನ ಆರಂಭಿಸಿದೆ. ಬಿಗ್ ಬಜೆಟ್ ಸಿನಿಮಾ ಆಗಿದ್ರಿಂದ ಬಾಕ್ಸ್ ಆಫೀಸ್ನಲ್ಲಿ ಟಾಕ್ಸಿಕ್ ಕಲೆಕ್ಷನ್ ಎಷ್ಟಾಗುತ್ತೆ ಅನ್ನೋ ನಿರೀಕ್ಷೆ ಕೂಡ ದುಪ್ಪಟ್ಟಾಗಿದೆ. ಕೆಜಿಎಫ್ 2 ದಾಖಲೆಯನ್ನ ಟಾಕ್ಸಿಕ್ ಉಡೀಸ್ ಮಾಡಬಹುದಾ ಇಲ್ವಾ ಅನ್ನೋ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ. ಈಗಾಗಲೇ ರಿಲೀಸ್ ಆಗಿರುವ 2 ಟೀಸರ್ ಟಾಕ್ಸಿಕ್ ಕ್ರೇಜ್ ಅನ್ನ ದೇಶದೆಲ್ಲೆಡೆ ಪಸರಿಸಿದೆ. ಟಾಕ್ಸಿಕ್ ಬಿಡುಗಡೆಗೂ ಮುನ್ನ ಯಶ್ ಸಂಭಾವನೆ ಬಗ್ಗೆನೂ ಚರ್ಚೆಯಾಗ್ತಾ ಇದೆ. ಈ ಸಿನಿಮಾಗೆ ಖುದ್ದು ನಿರ್ಮಾಪಕರಲ್ಲಿ ಒಬ್ಬರಾಗಿರುವ ಯಶ್ ಸಂಭಾವನೆಯನ್ನ ಹೇಗೆ ಪಡೆದಿದ್ದಾರೆ, ಇವರಿಗೆ ಪ್ರಾಫಿಟ್ ಎಷ್ಟು ಸಿಗುತ್ತೆ, ಸಂಭಾವನೆ ಹಾಗೂ ಲಾಭದಿಂದ ಬರುವ ಮೊತ್ತದಿಂದ ರಾಕಿ ಭಾಯ್ ಕೈ ಸೇರುವ ಹಣ ಎಷ್ಟು, ಇದೆಲ್ಲ ಸಹಜ ಕುತೂಹಲ. ಕೆಜಿಎಫ್ 2 ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಲಿಸ್ಟ್ ಅನ್ನ ಸೇರ್ತಾ ಇದ್ದಂತೆಯೇ ಯಶ್ ನಿರ್ಮಾಪಕರಾಗಿ ಬದಲಾಗಿದ್ದಾರೆ. ಅವರು ನಟಿಸೋ ಸಿನಿಮಾಗಳಲ್ಲಿ ಅವರು ಹೀರೋ ಅಷ್ಟೇ ಅಲ್ಲ, ಬದಲಿಗೆ ನಿರ್ಮಾಪಕರು ಕೂಡ ಹೌದು. ಟಾಕ್ಸಿಕ್ ಬಳಿಕ ರಿಲೀಸ್ ಆಗ್ತಾ ಇರುವ ರಾಮಾಯಣ ಸಿನಿಮಾದಲ್ಲೂ ಯಶ್ ಹೂಡಿಕೆ ಮಾಡಿದ್ದಾರೆ. ಹೀಗಾಗಿ ಅವರ ಬ್ಯಾಂಕ್ ಖಾತೆಗೆ ದೊಡ್ಡ ಮೊತ್ತದ ಹಣ ಸೇರಲಿದೆ ಅಂತ ಟ್ರೇಡ್ ಎಕ್ಸ್ಪರ್ಟ್ಗಳು ಮಾತನಾಡಿಕೊಳ್ಳುತ್ತಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ ಜೊತೆ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಸಂಸ್ಥೆ ಎರಡೂ ಸೇರಿ ಟಾಕ್ಸಿಕ್ಗೆ ಹಣ ಹೂಡಿಕೆ ಮಾಡಿದೆ. ಇದರಲ್ಲಿ ಯಶ್ ಹೂಡಿಕೆ ಮಾಡಿರುವ ಹಣ ಎಷ್ಟು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದರೆ ಯಶ್ ಒಬ್ಬ ನಟನಾಗಿ ಸಂಭಾವನೆ ರೂಪದಲ್ಲಿ 50 ಕೋಟಿ ರೂಪಾಯಿ ಹಣವನ್ನ ಪಡೆದಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಬರುವ ಲಾಭದಲ್ಲಿ 30% ಶೇರ್ ಅನ್ನ ಪಡೆದಿದ್ದಾರೆ ಅಂತ ಸಿನಿಮಾ ಮಂದಿ ಮಾತನಾಡ್ಕೊಳ್ತಿದ್ದಾರೆ. ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹಾಟ್ ಟಾಪಿಕ್ ಆಗಿದೆ. ಕೆಜಿಎಫ್ನ 2 ಸೀರೀಸ್ಗಳು ಗೆದ್ದ ಬಳಿಕ ಯಶ್ ತಮ್ಮನ್ನ ತಾವು ಹೇಗೆ ತೆರೆ ಮೇಲೆ ಬಿಂಬಿಸಿಕೊಂಡಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಜನ ಕಾತರರಾಗಿದ್ದಾರೆ. ಇನ್ನೊಂದು ಕಡೆ ಟ್ರೇಡ್ ಎಕ್ಸ್ಪರ್ಟ್ಗಳು ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ ಲೆಕ್ಕ ಹಾಕೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಟಾಕ್ಸಿಕ್ ಈಗ ಪ್ರೀ ರಿಲೀಸ್ ಬಿಸ್ನೆಸ್ ಮಾಡುವಲ್ಲಿ ಬ್ಯುಸಿ ಆಗಿದೆ. ಇನ್ನು ಯಶ್ ಟಾಕ್ಸಿಕ್ಗೆ ಬಾಲಿವುಡ್ ಸಿನಿಮಾ ದುರಂಧರ್ 2 ಬಾಕ್ಸ್ ಆಫೀಸ್ನಲ್ಲಿ ಸವಾಲೊಡ್ಡಿದೆ. ಆದರೆ ದುರಂಧರ್ 2 ತಂಡ ಇನ್ನೂ ಸಿನಿಮಾದ ಪ್ರಚಾರವನ್ನ ಆರಂಭ ಮಾಡಿಲ್ಲ. ಹೀಗಾಗಿ ಪ್ರಮೋಷನ್ ಹಂತದಲ್ಲಿಯೇ ಟಾಕ್ಸಿಕ್ ಹಾಗೂ ದುರಂಧರ್ 2 ನಡುವಿನ ಕಾದಾಟ ಹೇಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ ಸಿನಿಪ್ರಿಯರು ಕಾದು ಕೂತಿದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಮೇಲೆ OTT ವೇದಿಕೆಗಳು ಕೂಡ ಕಣ್ಣಿಟ್ಟಿದ್ದಾವೆ. ಕಳೆದ ಕೆಲ ದಿನಗಳಿಂದ OTT ದೈತ್ಯಗಳಾದ ನೆಟ್ಫ್ಲಿಕ್ಸ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋ ಟಾಕ್ಸಿಕ್ ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿವೆ ಅನ್ನೋ ಸುದ್ದಿ ಹಬ್ಬಿತ್ತು. ಇವೆರಡರಲ್ಲಿ ಒಂದು ಸಂಸ್ಥೆಗೆ ಟಾಕ್ಸಿಕ್ ಸೇಲ್ ಆಗುತ್ತೆ ಅಂತ ನಂಬಲಾಗಿತ್ತು. ಆದರೆ ಈ 2 OTT ವೇದಿಕೆಗಳ ಮಧ್ಯೆ ZEE5 ಎಂಟ್ರಿ ಕೊಟ್ಟು ಡೀಲ್ ಮುಗಿಸಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಅನೌನ್ಸ್ ಆಗುತ್ತೆ ಅನ್ನೋ ಸುದ್ದಿ ಕೂಡ ಓಡಾಡ್ತಿದೆ. ಝೀ ಸಂಸ್ಥೆ ಕೇವಲ OTT ಹಕ್ಕುಗಳನ್ನಷ್ಟೇ ಡೀಲ್ ಮಾಡಿಲ್ಲ, ಸ್ಯಾಟಲೈಟ್ ಹಕ್ಕುಗಳನ್ನ ಕೂಡ ಖರೀದಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಒಂದೇ ಏಟಿಗೆ 2 ಹಕ್ಕಿಯನ್ನ ಹೊಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಯಶ್ ಕೇಳಿದ ಮೊತ್ತದ ಜೊತೆ ಅಮೆಜಾನ್ ಪ್ರೈಮ್ ವಿಡಿಯೋ ಹಾಗೆ ನೆಟ್ಫ್ಲಿಕ್ಸ್ ಸಂಸ್ಥೆಗಳು ಚೌಕಾಸಿಗೆ ಇಳಿದಿದ್ವು. ಆದರೆ ಝೀ ಸಂಸ್ಥೆ ಹೆಚ್ಚು ಕಡಿಮೆ ಯಶ್ ಕೇಳಿದ ಮೊತ್ತಕ್ಕೆ ಒಪ್ಪಿ ಡೀಲ್ ಕುದುರಿಸಿದೆ ಅಂತ ಹೇಳಲಾಗ್ತಾ ಇದೆ. ಯಶ್ ಹಾಗೂ ಕೆವಿಎನ್ ಪ್ರೊಡಕ್ಷನ್ಸ್ 2 ಸಂಸ್ಥೆಗಳು OTT ಹಾಗೂ ಸ್ಯಾಟಲೈಟ್ ಎರಡನ್ನೂ ಸೇರಿಸಿ 250 ಕೋಟಿಯಿಂದ 300 ಕೋಟಿವರೆಗೂ ಬೇಡಿಕೆ ಇಟ್ಟಿದ್ರು. ಆದರೆ ಅಮೆಜಾನ್ ಪ್ರೈಮ್ ವಿಡಿಯೋ 180ರಿಂದ 200 ಕೋಟಿ ರೇಂಜ್ನಲ್ಲಿತ್ತು. ಹಾಗಾಗಿ ಈ ಮೊತ್ತವನ್ನ ಯಶ್ ಒಪ್ಪಿರಲಿಲ್ಲ. ಈ ಗ್ಯಾಪ್ನಲ್ಲಿ ಝೀ ಸಂಸ್ಥೆ OTT ಹಾಗೂ ಸ್ಯಾಟಲೈಟ್ 2 ಹಕ್ಕುಗಳನ್ನು 235 ಕೋಟಿಗೆ ಖರೀದಿ ಮಾಡಿದೆ ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುದ್ದಿ ಹಬ್ಬಿದೆ.